ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂತ ಕನಸನ್ನ ಕಟ್ಕೊಂಡಿರುವ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆ ಮಹಾ ಕನಸಿಗೆ ಕೊಳ್ಳಿಯನ್ನ ಇಟ್ಟವ್ರು ಯಾರು? ಹಾಗಾದ್ರೆ ದೆಹಲಿಯಲ್ಲಿ ಡಿ ಕೆ ವಿರುದ್ಧ ರಣತಂತ್ರವನ್ನ ಹೆಣೆದೇ ಬಿಟ್ರ? ದೆಹಲಿಗೆ ಹೋಗಿದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಸತೀಶ್ ಜಾರಕಿಹೊಳಿ ಹಾಗೆ ಕೆ ಎನ್ ರಾಜಣ್ಣ ಅವರ ಲೆಕ್ಕಾಚಾರ ಏನು? ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಹಾದಾಸೆ ಇದೆಯಲ್ಲ, ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂತ ಲೆಕ್ಕಾಚಾರ, ಅದು ಸಂಪೂರ್ಣವಾಗಿ ಮುಗದೇ ಹೋಯ್ತಾ ಕತೆ. ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ, ಡಿ ಕೆ ಕನಸಿಗೆ ಕೊಳ್ಳಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಗೊಂದಲವನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹಾಗೆ ಕೆ ಎನ್ ರಾಜಣ್ಣ ಹೈಕಮಾಂಡ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್. ಹಾಗಾದ್ರೆ ನೇರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ರಾ ಅನ್ನುವಂತ ಪ್ರಶ್ನೆ. ಯಾಕಪ್ಪ ಅಂತ ಅಂದ್ರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಡಿಸಿಎಂ ಸ್ಥಾನ ಬದಲಾವಣೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗುವಂತ ಮಹಾ ಇಂಗಿತವನ್ನ ವ್ಯಕ್ತಪಡಿಸಿದ್ದು ಇದೇ ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ದೆಹಲಿಯಲ್ಲಿ ಲೆಕ್ಕಾಚಾರವನ್ನ ಮಾಡಿದ್ರ. ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಡಿ ಕೆ ವಿರುದ್ಧ ರಣತಂತ್ರವನ್ನ ಹೆಣೆದೇ ಬಿಟ್ರ. ಯಾಕಂದ್ರೆ ಉಭಯ ನಾಯಕರು ಕೂಡಿರುವಂತ ಈ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಭೇಟಿ ಮಾಡಿದಾರಲ್ಲ, ಯಾವ ತಂತ್ರವನ್ನ ಹೂಡಿದ್ರು ಅನ್ನುವಂತ ಪ್ರಶ್ನೆ. ಇವರು ದೆಹಲಿಗೆ ಹೋಗಿದ್ದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡ, ಅಥವಾ ಡಿ ಕೆ ಕಟ್ಕೊಂಡಿರುವಂತ ಕನಸಿದೆಯಲ್ಲ, ಆ ಕನಸಿಗೆ ಕೊಳ್ಳಿಯನ್ನ ಇಟ್ಟೇ ಬಿಟ್ರ? ಕುರ್ಚಿ ಕದನ ಅಂತ್ಯಗೊಳಿಸಬೇಕು ಅಂತ ಮನವಿಯನ್ನ ಮಾಡಿದ್ರ? ಅಯ್ಯೋ ಸಾಕಾಗಿದೆ, ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಗುದ್ದಾಟ, ನೀವು ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಹೋಗಿ ಹೇಳಿದ್ರ? ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆಗೂ ಕೂಡ ಲಾಬಿಯನ್ನ ನಡೆಸಿದ್ರ ಸತೀಶ್ ಜಾರಕಿಹೊಳಿ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಮುಂದಿನ ಕೆಪಿಸಿಸಿ ಅಧ್ಯಕ್ಷರಾಗುವಂತ ಲಿಸ್ಟ್ ನಲ್ಲಿ ಮೊದಲ ಹೆಸರಿರೋದೇ ಇದೇ ಸತೀಶ್ ಜಾರಕಿಹೊಳಿ ಅವ್ರದ್ದು. ಇದರ ಜೊತೆಗೆ ಆದಷ್ಟು ಬೇಗ ಬದಲಾವಣೆ ಕೂಡ ಮಾಡಿಬಿಡಿ ಅಂತ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾಯಿಸಬೇಕು ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್. ಡಿಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಉಭಯ ನಾಯಕರು. ಆ ಸಮುದಾಯ ಲೆಕ್ಕಾಚಾರವಾಗಿ ಡಿಸಿಎಂ ನೇಮಕ ಮಾಡಬೇಕು ಅನ್ನೋದು ಸೂಕ್ತ. ಯಾಕಂದ್ರೆ ಈಗಾಗಲೇ ಅಲ್ಪಸಂಖ್ಯಾತ ಸಮುದಾಯ ಇದೆ, ಲಿಂಗಾಯತ ಸಮುದಾಯ ಇದೆ, ಒಕ್ಕಲಿಗ ಸಮುದಾಯ ಇದೆ, ಹಿಂದ ಸಮುದಾಯ. ಆ ಸಮುದಾಯಕ್ಕೆ ಏನು ಬೆಲೆ ಕೊಡಬೇಕು ಆ ಬೆಲೆಯನ್ನ ಕೊಡಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಮುಂದಾಗ್ಬಿಟ್ರ. ಈ ಮೂಲಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಕಷ್ಟವನ್ನ ತಂದಿಟ್ರ ಈ ಉಭಯ ನಾಯಕರು. ಈ ಲೆಕ್ಕಾಚಾರ ಇಟ್ಕೊಂಡು ಹೈಕಮಾಂಡ್ ಭೇಟಿ ಮಾಡಿದ್ರ? ಸಿಎಂ ಸ್ಥಾನ ಏನು ಸಿಕ್ಕಿಲ್ಲ ಹಾಗಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತಾರಾ? ಇದು ಪ್ರಶ್ನೆ ಆಗಿರೋದು. ಇಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸ್ಕೊಂಡಂತ ಪ್ರಭಾವಿ ಮುಖಂಡರು, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಚಿವರು ದೆಹಲಿಗೆ ಹೋಗಿ ಡಿ ಕೆ ವಿರುದ್ಧ ರಣತಂತ್ರವನ್ನ ರೂಪಿಸಬೇಕು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಹೋಗಿದ್ದು ಯಾವ ಉದ್ದೇಶ? ಒಂದು, ಈ ಕುರ್ಚಿ ಕಿತ್ತಾಟ ಗುದ್ದಾಟ ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೈಕಮಾಂಡ್ ಹೇಳಬೇಕು. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಲೆಕ್ಕಾಚಾರ ಇಟ್ಕೊಂಡು ಹೋಗಿದ್ದಾರೆ. ಇದು ವರ್ಕೌಟ್ ಆಗುತ್ತಾ? ಡಿ ಕೆ ಎಲ್ಲದಕ್ಕೂ ಸುಮ್ಮನಾಗ್ತಾರಾ, ಮಣಿತಾರಾ? ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ, ಡಿ ಕೆ ಕನಸಿಗೆ ಕೊಳ್ಳಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.